ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 8,000 ಪ್ಲಸ್ 4,000 ಗೊತ್ತಾಯ್ತಲ್ವ ಎಷ್ಟು ಅಂತ? 12,000 ಕಣ್ರಿ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 12,000 ದುಡ್ಡು ಜಮಾ ಆಗ್ತಾ ಇದೆ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತತವಾಗಿ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ 6 ಕಂತುಗಳನ್ನು ನೀವು ಸತತವಾಗಿ ಪಡ್ಕೊಳ್ಬಹುದು. ಹಾಗಾದರೆ ಯಾವ ತಿಂಗಳ ಹಣ ಈಗ ಪೆಂಡಿಂಗ್ ಉಳಿದಿದೆ, ಯಾವ ತಿಂಗಳ ಹಣ ಈಗ ಸದ್ಯಕ್ಕೆ ಅಂದರೆ ರೀಸೆಂಟ್ ಆಗಿ ಇವತ್ತು ಮತ್ತು ನಾಳೆಯ ದಿನಗಳಲ್ಲಿ ಯಾವ ಕಂತು ಜಮಾ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ನೀವು ತಿಳ್ಕೊಳ್ತೀರಿ. ಓಕೆ, ವಿಡಿಯೋ ಕೊನೆವರೆಗೂ ವಾಚ್ ಮಾಡ್ತೀರಿ, ಅರ್ಥ ಮಾಡ್ಕೊಳ್ತೀರಿ. ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡೇ ಬರಲಿಲ್ಲ ಅಂದರೆ ಏನು ಮಾಡ್ತೀರಿ? ಹಾಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಎಲ್ಲದರ ಮೇರೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕನ್ನು ನಿಮಗೆ ತಿಳಿಸಿದ್ದಾರೆ. ಅದೇನಂತ ಕೇಳೋದಾದರೆ, ಈ ಪ್ರಮಾಣ ಪತ್ರವನ್ನು, ಈ ಸರ್ಟಿಫಿಕೇಟನ್ನು ನೀವು ಎಲ್ಲಿ ಹೋಗಿ ಕೊಡಬೇಕು ಅಂತ ತಿಳಿಸಿದ್ದಾರೆ. ಹಾಗಾದರೆ ಆ ಸರ್ಟಿಫಿಕೇಟ್ ಕೊಡೋದು ಕಡ್ಡಾಯವಾಗಿ ನೀವು ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನಿಮಗಿಲ್ಲ ಅಂದರೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ. ತಿಳ್ಕೊಳ್ಳಿ, 12,000 ದುಡ್ಡು ಪ್ರತಿ ತಿಂಗಳು ಕೂಡ ನಿಮಗೆ ಇನ್ನು ಬರ್ತಾ ಇದೆ. ಅಂದರೆ ಈ 12,000 ಸತತವಾಗಿ ಬಿಡುಗಡೆ ಆಗುತ್ತೆ. ಒಂದೇ ತಿಂಗಳಲ್ಲಿ 3 ಕಂತುಗಳನ್ನು ಕೂಡ ಕ್ಲಿಯರ್ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದರೆ ಸರ್ಕಾರದ ಮೇಲೆ ಆಲ್ರೆಡಿ ಪ್ರೆಷರ್ ಇದೆ, ಮಹಿಳೆಯರ ಆಕ್ರೋಶ, BJP ನಾಯಕರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಹಣಕಾಸು ಮೇಲೆ, ಇಲಾಖೆಯ ಮೇಲೆ ಪ್ರೆಷರು. ಇದಾಗಿ ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ. ಹೀಗಾಗಿ ನಿಮಗೆ ದುಡ್ಡು ಜಮಾ ಆಗೋದು ಖಚಿತ ಕಣ್ರಿ. ಸೊ ಹೀಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರಿ. ನೀವು ದಿನನಿತ್ಯವೂ ಕೂಡ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ರೆ ನಮಗೂ ಕೂಡ ಸಪೋರ್ಟ್ ಸಿಕ್ಕಂಗಾಗತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಒದಗಿಸಿ ಕೊಡ್ತೀವಿ ನಾವು. ಸೊ ಹೀಗಾಗಿ ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 6 ಕಂತುಗಳು ಬರಬೇಕಾಗಿದೆ ಸ್ನೇಹಿತರೆ. ಅದರಲ್ಲಿ ಈಗ ಮುಖ್ಯವಾಗಿ 24 ಅಂತೂ 25 ಅಂತೂ ಕ್ಲಿಯರ್ ಆಗಿದೆ. ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಆಲ್ರೆಡಿ ಕ್ಲಿಯರ್ ಆಗಿದೆ. ಅದರ ಬಗ್ಗೆ ನಾವು ಹೆಚ್ಚಾಗಿ ವಿಚಾರಣೆ ಮಾಡೋದೇನು ಬೇಡ ಅಲ್ವಾ? ಸೊ ಹಾಗಾಗಿ ಇನ್ನು ಅದನ್ನು ಹೊರತುಪಡಿಸಿ, ಅಂದರೆ 24 ಮತ್ತು 25 ಕಂತನ್ನು ಹೊರತುಪಡಿಸಿ ಇನ್ನು ಯಾವ ಕಂತುಗಳು ಬರಬೇಕಾಗಿದೆ ಅದನ್ನು ನೋಡೋಣ. ಅಕ್ಟೋಬರ್ ಈಗ ಜಮಾ ಆಗಿದೆ. ಇನ್ನು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಸ್ನೇಹಿತರೆ, ಹೋದ 2025ರಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಅಂದರೆ 26, 27ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಬೇಕು. ಇನ್ನು ಅದನ್ನು ಹೊರತುಪಡಿಸಿ ಹೋದ ವರ್ಷದಲ್ಲಿನೇ ಇನ್ನೂ 2 ಕಂತುಗಳು ಬರಬೇಕಾಗಿತ್ತು. ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಈಗಾಗಲೇ ಹಿಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದು ಯಾವ ಕಂತುಗಳಂದರೆ, ಹೋದ ವರ್ಷದ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ನಿಮಗೆ ರಾಜ್ಯ ಸರ್ಕಾರ ಕೊಟ್ಟಿರಲಿಲ್ಲ. ಹೀಗಾಗಿ BJP ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ, ಹೋದ ವರ್ಷದ ಎಂಡ್ ದಿನಗಳಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇತ್ತು. ಆ ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾರೆ. 2 ಕಂತುಗಳ 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ದೀರಿ ಅಂತಾನೆ ಹೇಳ್ತಾರೆ ಡೈರೆಕ್ಟ್ ಆಗಿ. ಯಾಕಂದರೆ 5,000 ಕೋಟಿ ಅಂದರೆ ಸಾಮಾನ್ಯವಾದ ವಿಚಾರ ಅಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000 ದುಡ್ಡು ಜಮಾ ಆಗುತ್ತೆ, ಅಷ್ಟು ದುಡ್ಡು ಒಳಗೆ. ಹಾಗಾದರೆ ಅಷ್ಟು ದುಡ್ಡನ್ನು ಸರ್ಕಾರ ಏನು ಮಾಡ್ತು? ನುಂಗಾಕ್ತಾ, ಅಥವಾ ಹಣಕಾಸು ಇಲಾಖೆ ನುಂಗಾಕ್ತಾ, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನುಂಗಾಕ್ತಾ, ಅಥವಾ CM ಅವರೇ ನುಂಗಾಕಿದ್ರ ಅಂತ ಪ್ರಶ್ನೆಗಳು ಬರ್ತವೆ. ಇದರ ಮೇರೆಗೆ ಆ 2 ಕಂತುಗಳನ್ನು ನಾವು ಕೊಟ್ಟಿದ್ದೀವಿ ಅಂತಾನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಆದರೆ ಯಾರು ಕೂಡ ಕೇಳೋದಿಲ್ಲ. ಯಾಕಂದರೆ ಅದು ಕೊಡದೇ ಇರುವಂತಹ ಕಾರಣಗಳು ಸಾಕಷ್ಟು ಇದ್ದು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಹೇಳ್ತಾರೆ, ಹೌದು 2 ಕಂತುಗಳನ್ನು ನಾವು ಪೆಂಡಿಂಗ್ ಉಳಿಸಿದ್ದೀವಿ, ಅದನ್ನು ಜಮಾ ಮಾಡಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗತ್ತೆ, ಹೌದು ಹಣಕಾಸು ಇಲಾಖೆ ಹತ್ರನೇ ದುಡ್ಡಿದೆ, ನಾವು ಗಮನಕ್ಕೆ ಇರದೇ ಇರುವಂತಹ ಕಾರಣಕ್ಕಾಗಿ ದುಡ್ಡು ಹಾಕಿರಲಿಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊನೆಯದಾಗಿ ಒಪ್ಕೊಳ್ತಾರೆ. ಹೀಗಾಗಿ ಅವುಗಳನ್ನು ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತ ಭರವಸೆಯನ್ನು ಚಳಿಗಾಲದ ಅಧಿವೇಶನದಲ್ಲಿ ಕೊಡ್ತಾರೆ. ಆದರೆ ಹಣಕಾಸು ಇಲಾಖೆಯಿಂದ ಬರದೇ ಇರುವಂತಹ ಕಾರಣಕ್ಕಾಗಿ ದುಡ್ಡು ಸರಿಯಾಗಿ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣವಾಗಿದೆ ಅಂತಲೂ ಕೂಡ ಹಣಕಾಸು ಇಲಾಖೆಯ ಮೇಲೆ ಆರೋಪ ಹಾಕ್ತಾರೆ. ಅದು ಆರೋಪ ನಿಜನೂ ಕೂಡ ಹೌದು. ಯಾಕಂದರೆ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಿದ್ರೆ ಮಾತ್ರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡಬೇಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೋಟಿಸನ್ನು ಕಳುಹಿಸಲೇಬೇಕಾಗತ್ತೆ. ಹಾಗಾಗಿ ನೋಟಿಸನ್ನು ಪ್ರತಿ ತಿಂಗಳು ಕೂಡ ನಾನು ಕಳುಹಿಸಿದ್ದೀನಿ, ಆದರೆ ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡಿಲ್ಲ ಅಂತ ಹೇಳ್ತಾ ಇತ್ತು. ಹಾಗಾಗಿ CM ಅವರ ಆದೇಶಗಳು ಕೂಡ ಬೇಕಾಗತ್ತೆ. ಇನ್ನು CM ಅವರು ಆದೇಶ ಕೊಟ್ಟರೆ ಹಣಕಾಸು ಇಲಾಖೆ ರಿಲೀಸ್ ಮಾಡಲೇಬೇಕು. ಒಂದು, ಇಲ್ಲ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳಬೇಕು. ಒಂದು ಈ ರೀತಿ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತ BJP ನಾಯಕರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ದುಡ್ಡನ್ನು ಜಮಾ ಮಾಡಲಿಕ್ಕೆ ಡಿಲೇ ಆಗಿದೆ. ಹಣಕಾಸು ಇಲಾಖೆಯು ಕೂಡ ಮುಖ್ಯ ಕಾರಣವಾಗಿದೆ. ಈ ಎಲ್ಲ ಕಂತುಗಳನ್ನು ಈಗ ನಾನು ಸರಿಪಡಿಸ್ತೀನಿ ಅಂತಲೂ ಕೂಡ ಹೇಳಿದರು. ಹಾಗಾಗಿ 7,500 ಕೋಟಿಯಷ್ಟು ಫಂಡನ್ನು ಒಮ್ಮೆ 3 ಕಂತುಗಳನ್ನು
ಹಣಕಾಸು ಇಲಾಖೆ ರಿಲೀಸ್ ಮಾಡಿತ್ತು. ಅದರಲ್ಲಿ 24 ಸೆಪ್ಟೆಂಬರ್ ಕ್ಲಿಯರ್ ಆಯಿತು, 25 ಅಕ್ಟೋಬರ್ ಕ್ಲಿಯರ್ ಆಯಿತು. ಇನ್ನು ನವೆಂಬರ್ ತಿಂಗಳ ಹಣ 26ನೇ ಕಂತಿನ ಹಣ ಈಗ ಸದ್ಯಕ್ಕೆ ಜಮಾ ಆಗ್ತಾ ಇದೆ, ಇದು ಕೂಡ ಕ್ಲಿಯರ್ ಆಗುತ್ತೆ. ಇನ್ನು ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದರಲ್ಲಿ 26 ನವೆಂಬರ್, 27 ಡಿಸೆಂಬರ್ ನಿಮಗೆ ಗೊತ್ತಾಗಿದೆ. ಹೋದ ವರ್ಷ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಪೆಂಡಿಂಗ್ ಉಳಿಯೋದು ಗೊತ್ತಾಗಿದೆ. ಆ 4 ಕಂತುಗಳ ಜೊತೆಗೆ ಈ ವರ್ಷದಲ್ಲಿ ಅಂದರೆ 2025ರ ಪ್ರಾರಂಭ ಇದು, ಈ ಜನವರಿ ತಿಂಗಳ ಹಣ ಕೂಡ ಕೊಟ್ಟಿಲ್ಲ. ಹಾಗೆ ಫೆಬ್ರವರಿ ಕೂಡ ಮುಗಿಲಿಕ್ಕೆ ಬಂತು. ಈ ಫೆಬ್ರವರಿ ತಿಂಗಳ ಹಣ ಕೂಡ ಸರ್ಕಾರ ಕೊಡಬೇಕಲ್ವಾ, ಹೀಗಾಗಿ 6 ಕಂತುಗಳನ್ನು ರಾಜ್ಯ ಸರ್ಕಾರ ಇಲ್ಲಿ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈಗಾಗಲೇ 3 ಕಂತುಗಳು 26ನೇ ಕಂತಿನ ಹಣದವರೆಗೂ ಕೂಡ ಕ್ಲಿಯರ್ ಆಗುತ್ತೆ. ಇಷ್ಟು ದುಡ್ಡಲ್ಲಿ ಮತ್ತೆ 3 ಕಂತುಗಳ ದುಡ್ಡನ್ನು ಹಣಕಾಸು ಇಲಾಖೆ ಒಟ್ಟಿಗೆ ರಿಲೀಸ್ ಮಾಡುತ್ತೆ. ಬೇರೆ ಆಪ್ಷನ್ನೇ ಇಲ್ಲ. ಒಂದೊಂದು ಕಂತುಗಳನ್ನು ಹಾಕ್ತಾ ಕುಂತ್ರೆ ಮತ್ತೊಂದು ತಿಂಗಳು ಮುಗಿದೋಗುತ್ತೆ, ಮತ್ತೆ ಪೆಂಡಿಂಗ್ ಉಳಿಯುತ್ತೆ. ಈ ರೀತಿ ಆಗ್ತಾನೆ ಹೋಗೋದಿದು. ಹಾಗಾಗಿ ಒಟ್ಟಿಗೆನೆ ಒಂದೇ ತಿಂಗಳಲ್ಲಿ 3 ಕಂತುಗಳನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ಎಲ್ಲರಿಗೆ ಜಮಾ ಆಗಿ ಕ್ಲಿಯರ್ ಆಗುವಂಥದ್ದು. ಹಾಗಾಗಿ ಹಣಕಾಸು ಇಲಾಖೆಯ ಮೇಲೆ ಒತ್ತಡ ಕೂಡ ಇದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪ್ರೆಷರ್ ಇದೆ. ಬಿಜೆಪಿ ನಾಯಕರ ಆಕ್ರೋಶ, ಈ ಎಲ್ಲ ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಮೇರೆಗೆ ಸಾಕಷ್ಟು ವೆರಿಫಿಕೇಶನ್ ಕೂಡ ಆಹಾರ ಇಲಾಖೆ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲಾಖೆ ಆದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾನೆ ಇದೆ. ಇದರ ಎಲ್ಲದರ ವೆರಿಫಿಕೇಶನ್ ಮೇರೆಗೆ ಸ್ನೇಹಿತರೆ ಸಾಕಷ್ಟು ಈಗಾಗಲೇ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ. ಈಗಾಗಲೇ GST ಫೇರ್ ಅಂತಾನು ಕೂಡ ತಾಂತ್ರಿಕ ದೋಷದಿಂದ ಯಾರ್ದಾರ್ದು ಬಂದಿದೆ, ಅದರಲ್ಲಿ ಮತ್ತಷ್ಟು ವೆರಿಫಿಕೇಶನ್ ಆಗಿ ಯಾರು ಶ್ರೀಮಂತ ವ್ಯಾಪಾರಸ್ಥರು ಇರ್ತಾರೋ ಅವರಿಗೆ ದುಡ್ಡು ಜಮಾ ಆಗೋದಿಲ್ಲ, ಯಾರು ಬಡ ವ್ಯಾಪಾರಸ್ಥರು ಇರ್ತಾರೋ ಅವರಿಗೆ ಖಂಡಿತವಾಗಲೂ ಮತ್ತೆ ದುಡ್ಡು ಜಮಾ ಆಗುತ್ತೆ. ಇದರಲ್ಲಿ ಡೌಟೇ ಬೇಡ. ಹಾಗಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈಗ ಲೈಫ್ ಸರ್ಟಿಫಿಕೇಟನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ. ಯಾಕಂದರೆ ಬಹಳಷ್ಟು ಹಿರಿಯ ನಾಗರಿಕರು, ಹಿರಿಯ ನಾಗರಿಕರಲ್ಲಿನೇ ಮುಖ್ಯಸ್ಥೆಯರು ತೀರಿ ಹೋಗಿದ್ರು ಸಹಿತ ಅವರ ಮರಣ ಪ್ರಮಾಣ ಪತ್ರವನ್ನು ತೆಗೆಸ್ತಾ ಇಲ್ಲ. ಅದರಲ್ಲಿ SIR ಪ್ರಕ್ರಿಯೆ ಕೂಡ ಜಾರಿ ಇದೆ. ಈಗಾಗಲೇ SIR ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸಾಕಷ್ಟು ಫಲಾನುಭವಿಗಳು, ವೋಟರ್ಸ್ಗಳು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಇನ್ನೂ ರೇಷನ್ಸ್ ಕಾರ್ಡ್ಗಳನ್ನು ಹೆಸರನ್ನು ಸೇರ್ಪಡೆ ಮಾಡಿಕೊಂಡು ಪಡ್ಕೊಳ್ಳೋದು, ಈಗಾಗಲೇ ರೇಷನನ್ನು ಪಡ್ಕೊಳ್ಳೋದು, ಗೃಹಲಕ್ಷ್ಮಿ ಪಡ್ಕೊಳ್ಳೋದು, ಇದರೆಲ್ಲವೂ ಕೂಡ ಸರ್ಕಾರಕ್ಕೆ ಇನ್ಫಾರ್ಮೇಷನ್ ಹೋಗ್ತಾ ಇದೆ. ಸೊ ಹೀಗಾಗಿ ಸ್ನೇಹಿತರೆ, ನೀವು ಕೂಡ ಈ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು, ಸೊ ಯಾರು ಮುಖ್ಯಸ್ಥೆ ತೀರಿ ಹೋಗಿರ್ತಾರೆ ಅವರ ಹೆಸರಿನಲ್ಲಿ ಮರಣ ಪ್ರಮಾಣ ಪತ್ರವನ್ನು ತೆಗೆಸಬೇಕು. ಇಲ್ಲವಾಗದಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಾವು ಸಂಪೂರ್ಣವಾಗಿ ರದ್ದು ಮಾಡ್ತೀವಿ ಅಂತ ಸರ್ಕಾರ ತಿಳಿಸಿದೆ. ಆ ಮುಖ್ಯಸ್ಥೆಯ ಜಾಗದಲ್ಲಿ ಇನ್ಯಾರು ಹೆಣ್ಣು ಮಕ್ಕಳನ್ನು ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದು. ನೀವು ನಿಮ್ಮ ಮನೆಯಲ್ಲಿದ್ದಂತಹ ಹೆಣ್ಣು ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದರೆ ಸೇರ್ಪಡೆನೇ ಮಾಡಲಿಲ್ಲ, ನೀವು ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ ಆ ಒಂದು ರೇಷನ್ಸ್ ಕಾರ್ಡ್ಗಳನ್ನು ನಾವು ರದ್ದು ಮಾಡ್ತೀವಿ ಅಂತ ಸರ್ಕಾರವೇ ಖುದ್ದಾಗಿ ತಿಳಿಸ್ತಾ ಇದೆ. ಸೊ ಹಾಗಾದರೆ ಸ್ನೇಹಿತರೆ, ಇನ್ನು ಲೈಫ್ ಸರ್ಟಿಫಿಕೇಟು ಯಾಕೆ ಕೊಡಬೇಕಂದ್ರೆ, ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ, ನೀವು ಬದುಕಿದ್ರಿ ಆದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ಆ ಲೈಫ್ ಸರ್ಟಿಫಿಕೇಟನ್ನು ಯಾವ ಬ್ಯಾಂಕ್ ಅಕೌಂಟನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ. ಸೊ ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಈ ಒಂದು ಫಲಾನುಭವಿಗಳಾಗಿದ್ದರೂ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನೀವು ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಲೇಬೇಕು. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಆಗ ಮಾತ್ರ ನಿಮಗೆ ದುಡ್ಡು ಬರಲಿಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸೊ ಯಾರ್ದು ಈ ರೀತಿ ಆಗಿದೆ ಸಬ್ಮಿಟ್ ಮಾಡಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.